ಏನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಶಿಲ್ಪಾ ನಾಗ ಮೇಡಮ್ ಗೌರವಾನ್ವಿತರು ಅವ್ರು ನಮ್ಮ ಜಿಲ್ಲಾ ಸಫಾಯಿ ಕರ್ಮಚಾರಿ ಜಾಗೃತಿ ಸಮಿತಿ ಸಭೆ ಕರೆದಿದ್ದರು. ಆ ಸಭೆಯಲ್ಲಿ ನಮ್ಮೆಲ್ಲ ಜಿಲ್ಲಾ ಪೌರ ಕಾರ್ಮಿಕರ ಕಷ್ಟಗಳ ಬಗ್ಗೆ, ಕ್ಷೇಮಾಭಿವೃದ್ಧಿ ಬಗ್ಗೆ ನಮ್ಮೆಲ್ಲ ಗೌರವಾನ್ವಿತ ಸದಸ್ಯರುಗಳು ಚರ್ಚೆ ಮಾಡಿದ್ರು. ಮುಖ್ಯವಾಗಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಏನು ನಮ್ಮ 87 ಜನ ಪೌರ ಕಾರ್ಮಿಕರು ಅವ್ರಿಗೂ ಕೆಲಸ ಮಾಡ್ತಾಯಿದ್ದಾರೆ, ಹೊರಗುತ್ತಿಗೆಯನ್ನು ರದ್ದು ಮಾಡಿ ಒಳಗುತ್ತಿಗೆ ಮಾಡಬೇಕು ಅಂತಂತೇಳಿ ಹಿಂದೆನೇ ಇದನ್ನು ಕಳಿಸಿದ್ರು ವರದಿನ ಸರ್ಕಾರಕ್ಕೆ. ಅದನ್ನು ಚರ್ಚೆ ಮಾಡಿ ಶಿಲ್ಪಾ ಮೇಡಮ್ ಅವರು ಅದನ್ನು ಆಯುಕ್ತರು ಮಾತಾಡಿ ಅದನ್ನು ಹೊರಗುತ್ತಿಗೆಯನ್ನು ರದ್ದು ಮಾಡಿ ಒಳಗುತ್ತಿಗೆ ಅಂದರೆ ನೇರ ಪಾವತಿಗೊಳಿಸೋಕ್ಕೆ ಮಾನ್ಯ ಮುಜರಾ ಆಯುಕ್ತರಿಗೆ ಮನವಿ ಮಾಡಿಕೊಂಡ್ರು. ಅದೊಂದು ಕೆಲಸದಾಗಿತ್ತು. ಮತ್ತು 8 ಜನನ ನಮ್ಮ ಮಹಿಳಾ ಕಾರ್ಮಿಕರು ಕೆಲಸ ಮಾಡ್ತಿರ್ತಕ್ಕಂಥದ್ದನ್ನು ಏಕಾಏಕಿ ನಿಲ್ಲಿಸಿದ್ರು. ವಿಶೇಷ ದಿನಗಳಲ್ಲಿ ತಗೋತೀನಿ ಅಂತ ಹೇಳಿ ಏನು ಅಲ್ಲಿನ ಕಾರ್ಯದರ್ಶಿಗಳು ಹೇಳಿದ್ರು. ಅವ್ರನ್ನೂ ಕೂಡ ಮತ್ತೆ ಪರಿಶೀಲನೆ ಮಾಡಿ ಮತ್ತೆ ಕೆಲಸಕ್ಕೆ ತಗೋಬೇಕು ಅಂತ ಒಂದು ಒಳ್ಳೆ ರೀತಿಯಲ್ಲಿ ತೀರ್ಮಾನ ಮಾಡಿಕೊಟ್ರು. ಮತ್ತು ಏನು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಕನಿಷ್ಠ ವೇತನವಿಲ್ಲದೆ, ವಾಸ ಮಾಡೋಕ್ಕೆ ಮನೆ ಇಲ್ಲದೆ 5 ತಾಲೂಕಿನ ಸುಮಾರು 100 5/5/2025 ಒಂದು ಆದೇಶ ಆಯಿತು. ಹೊಸ ಪರಿಷ್ಕರಣೆ ಕನಿಷ್ಠ ವೇತನ ಕಾರ್ಮಿಕ ಇಲಾಖೆಯಿಂದ ಹೊರಡಿಸಿದ್ರು. ಆ ಪ್ರಕಾರ ಅನುಮೋದನೆಗೂ ಕನಿಷ್ಠ ವೇತನಗೂ ಯಾವುದೇ ಸಂಬಂಧ ಇಲ್ಲ. ಅನುಮೋದನೆ ಆಗಿರೋಂಥ ಕಾರ್ಮಿಕರಿಗೆ ಈಗಾಗಲೇ FMS ಅಲ್ಲಿ ಸರ್ಕಾರದಿಂದನೇ ಸಂಬಳ ಬರ್ತದೆ, RDPR ನೇರವಾಗಿ ಇಲಾಖೆಯಿಂದ. ಈ ಕನಿಷ್ಠ ವೇತನ ಇಲ್ಲದೆ 8,000ಕ್ಕೋ 10,000ಕ್ಕೋ 12,000ಕ್ಕೋ ಕೆಲಸ ಮಾಡೋಂಥದ್ದನ್ನು ನಿಲ್ಲಿಸಿ ಕಡ್ಡಾಯವಾಗಿ ಸರ್ಕಾರ ಆದೇಶ ಮಾಡಿರೋ ಪ್ರಕಾರ ಪ್ರತಿಯೊಬ್ಬರಿಗೂ ಕನಿಷ್ಠ ವೇತನ 21,253 ರೂಪಾಯಿನ ಕಡ್ಡಾಯವಾಗಿ ಕೊಡಬೇಕು ಅಂತಂತೇಳಿ ಎಲ್ಲ ಜಿಲ್ಲಾ ಪಂಚಾಯಿತಿಯ ಮುಖೇನ ಎಲ್ಲ ತಾಲೂಕಿನ ಗ್ರಾಮ ಪಂಚಾಯಿತಿ PDOಗಳಿಗೆ ನಮ್ಮ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು. ನಮ್ಮ ಕೊಳ್ಳೇಗಾಲ ನಗರಸಭೆಯಲ್ಲಿ ನಮ್ಮ ವಿದ್ಯಾವಂತ ಪೌರ ಕಾರ್ಮಿಕ ಕುಟುಂಬದವರಿಗೆ ಲ್ಯಾಪ್ಟಾಪ್ ಕೊಡಬೇಕು ಅಂತೇಳಿ ಕಳೆದ ವರ್ಷ ಅದು ಜಾರಿ ಮಾಡಿದ್ದನ್ನು, ಅದನ್ನು ವಿಳಂಬ ಮಾಡಿದ್ದನ್ನು ನಾವು ಅಲ್ಲಿ ಗಮನ ಸೆಳೆದಾಗ 5ನೇ ತಾರೀಕು ನಗರಸಭೆಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಗೌರವಾನ್ವಿತ ಶಾಸಕರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಭಾಗವಹಿಸ್ತೇವೆ. ಆ ಕಾರ್ಯಕ್ರಮದಲ್ಲಿ ಲ್ಯಾಪ್ಟಾಪು ಕೊಡುವಂಥದ್ದಾಗುತ್ತೆ. ಕಾರ್ಮಿಕರ ದಿನಾಚರಣೆ ಮಾಡೋದ್ರ ಜೊತೆಗೆ ಅವ್ರಿಗೆ ಸಂಕಷ್ಟ ಭತ್ಯೆನೂ ಕೂಡ ನಾವು ಕೊಡುವಂಥದ್ದಾಗಿ ಅಂತಂತೇಳಿ ತೀರ್ಮಾನ ಆಯಿತು. ಜೊತೆಗೆ ಅಂತಂತಂದರೆ ಈಗ ನಮ್ಮ ಹನೂರು ತಾಲೂಕು ರಾಮಪುರ ಗ್ರಾಮ ಪಂಚಾಯಿತಿಯಲ್ಲಿ ಪಳಿನಿ ಅನ್ನೋ ಪೌರ ಕಾರ್ಮಿಕ, ಆತ ತೀರೋ 25 ವರ್ಷದಿಂದ ಕಾಯಮ್ಮಾಗಿ ಕೆಲಸ ಮಾಡಿ ಮೃತನಾಗ್ತಾನೆ. ಅವ್ರ ಕುಟುಂಬದಲ್ಲಿ ಜೀವನಾಂಶಕ್ಕೆ ಯಾರೂ ಅಲ್ಲಿ ಇಲ್ಲದ ಕಾರಣ ಅನುಕಂಪದ ಆಧಾರಣ ಕೆಲಸ ಕೇಳಿ ಆತನ ಮಗಳು ಪಳಿನಿ ಮಗಳು ಅವಳು BCom ಮಾಡಿದ್ದಾಳೆ ವಿದ್ಯಾಭ್ಯಾಸ. ಆಕೆ ಅರ್ಜಿ ಹಾಕಿದಾಗ ಅಲ್ಲಿ ಗ್ರಾಮ ಪಂಚಾಯತಿ ಸ್ಥಳೀಕರು ನಿಮ್ಮನ್ನು ಕಸ ಗುಡಿಸೋ ಕೆಲಸಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನು ಈ ಸಭೆಯಲ್ಲಿ ಗೌರವಾನ್ವಿತ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ತಿಳಿಸಿದಾಗ, ಇಲ್ಲ ಓದಿರೋ ಹುಡುಗಿಗೆ ಅಂಥ ಕೆಲಸ ಕೊಡೋದು ಬೇಡ, CO ಅವರು ಇಲ್ಲ, CO ಅಂದರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬಂದ ತಕ್ಷಣ ನಾನು ಅವ್ರ ಜೊತೆ ಚರ್ಚೆ ಮಾಡಿ ಖಂಡಿತ ಆ ಹುಡುಗಿಗೆ ಅವಳ ವಿದ್ಯಾಭ್ಯಾಸಕ್ಕೆ ತಕ್ಕಂಗೆ ನಾನು ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದು ನಮಗೆಲ್ರಿಗೂ ಒಂದು ಹೆಮ್ಮೆ ಅಂತಾಯಿತು. ಮನೆಗಳು ಸ್ವಂತ ಸೂರಿಲ್ಲ, ಸ್ವಂತ ನಿವೇಶನ ಇಲ್ಲ. ಒಂದು ವೇಳೆ ಅವರು ವಾಸ ಇದ್ದರೂ ಆ ಮನೆಗಳು, ಆ ಗುಡಿಸಲುಗಳು ಅವ್ರಿಗೆ ಸ್ವಂತದ್ದಲ್ಲ. ಯಾವತ್ತು ಹೊರಡಿಸ್ತಾರೋ, ಯಾವತ್ತು ಹೋಗುವಂತಾರೋ ಅವತ್ತು ಹೋಗಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಅದು ಸ್ವಂತ ಆಗೋದಿಲ್ಲ. ಯಾವುದೋ ಒಂದು ಕಟ್ಟಡದಲ್ಲಿ, ಹಳೆ ಕಟ್ಟಡ, ಶಿಶುವರ ಅಂತ ಪ್ರದೇಶಗಳಲ್ಲಿ ಇರಿಸಿದ್ದಾರೆ ಪೌರ ಕಾರ್ಮಿಕರನ್ನ. ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ಕಡ್ಡಾಯವಾಗಿ ಸ್ವಂತ ನಿವೇಶನವನ್ನು ಕೊಟ್ಟು ಮನೆಯನ್ನು ನಿರ್ಮಿಸಿಕೊಡಬೇಕಾಗಿ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಗ್ರಾಮ ಪಂಚಾಯಿತಿಗೆ 800, 900 ಮತ್ತು 600 ಈ ಥರ ಗ್ರಾಮಗಳು ಸೇರಿರೋದ್ರಿಂದ ಜನಸಂಖ್ಯೆಯ ಆಧಾರದ ಮೇಲೆ 5,000 ಜನಸಂಖ್ಯೆಗೆ ಒಬ್ಬ ಪೌರ ಕಾರ್ಮಿಕ, 9,000 ಜನಸಂಖ್ಯೆಗೆ 2 ಪೌರ ಕಾರ್ಮಿಕರು ಮತ್ತು 13,000 ಜನಸಂಖ್ಯೆಗೆ 3 ಜನ ಪೌರ ಕಾರ್ಮಿಕರನ್ನು ನೇಮಿಸಿಕೊಳ್ಳಬೇಕಾಗಿ ಮನವಿಯನ್ನು ಸಲ್ಲಿಸಿದ್ದೀವಿ. ಅದಕ್ಕೆ